ಇತ್ತೀಚೆಗೆ ಇತಿಹಾಸವನ್ನು ತಿರ್ಚೋದು ಒಂದು ಫ್ಯಾಷನ್ ಆಗಿದೆ ಅನ್ಸುತ್ತೆ, ಎಸ್ಪೆಷಲಿ ಟು ಸೂಟ್ ಗೌರ್ಮೆಂಟ್ ನರೇಟಿವ್ಸ್. ಸ್ವಾಮಿ ನಿಷ್ಠೆಯನ್ನು ತೋರಿಸ್ಲಿಕ್ಕೆ ಇತಿಹಾಸವನ್ನು ಹೇಗೆ ಬೇಕೇ ಹಾಗೆ ತಿರ್ಸ್ತಾ ಇದ್ದಾರೆ. You were suggesting before it was in RWA WhatsApp groups, one uncle will be there. Now it's amplified, now they're making movies. ಈ ವಾಟ್ಸಪ್ ಹೊರಗೆ ಬಂದು ಈಗ ಚಲನಚಿತ್ರಗಳು ಮಾಡ್ತಾರೆ. ಯಾವುದೋ ಫೈಲ್, ಗುಜರಾತ್ ಫೈಲ್ಸ್ ಅಂತೆ, ಕಾಶ್ಮೀರ್ ಫೈಲ್ಸ್ ಅಂತೆ, ಕೇರಳ ಸ್ಟೋರಿ ಅಂತೆ, ಕೇರಳ ಸ್ಟೋರಿ 2 ಅಂತೆ, ಈಗ ದುರಂಧರ್ ಅಂತೆ, 1, 2 ಛಾವ ಅಂತೆ. ನನಗೆ ಈಗ ಸಾಮಾನ್ಯ ಜನರು ಹೋಗಿ ನೋಡ್ಬಿಟ್ಟು ಅದು ಪ್ರಶಂಸೆ ಮಾಡಿದ್ರೆ, ಅದು 1000 ಕೋಟಿ ದಾಟಿದ್ರೆ ನನಗೆ ತೊಂದರೆ ಇಲ್ಲ. ಮೊನ್ನೆ ನಾನು ನ್ಯೂಸ್ ನೋಡಬೇಕಾದ್ರೆ ಈ ದುರಂಧರ್ ಪಿಕ್ಚರ್ ಮೊನ್ನೆ ಯಾವುದೋ ರಿಲೀಸ್ ಆದಮೇಲೆ ಒಬ್ಬರು ಹಿಸ್ಟ್ರಿ ಟೀಚರ್ ಮಾತಾಡ್ತಾರೆ. ಆ ಹಿಸ್ಟ್ರಿ ಟೀಚರ್ ಮಾತಾಡಬೇಕಾದ್ರೆ ಏನಂತಾರೆ ಅಂದರೆ, ಈ ಪಿಕ್ಚರ್ ನೋಡಿಬಿಟ್ಟು ನನ್ನ ಕಣ್ಣು ತೆರೀತು. ಇತಿಹಾಸ ನಾನು ಅನಿವಾರ್ಯವಾಗಿ ಓದಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ, ಆದರೆ ಇದು ನಮ್ಮ ನಿಜವಾದ ಇತಿಹಾಸ ಅಂತ ಹೇಳ್ತಾರೆ. ಅದು ನನಗೆ ನೋವು ತಂತು. ಇದು ಯಾರೋ ಒಬ್ಬ ಆರ್ಡಿನರಿ ಸಿಟಿಸನ್ನು ಅಥವಾ ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅಥವಾ BJP ಕಾರ್ಯಕರ್ತರು ಬೇರೆ ಯಾರನ್ನ ಹೇಳಿದಿದ್ರೆ ನನಗೆ ತೊಂದರೆ ಇರ್ತಾ ಇರಲಿಲ್ಲ. ಯಾಕಂದರೆ ಆ ವ್ಯಕ್ತಿ, ಆ ಶಿಕ್ಷಕಿ, she's got the power to influence 100 children, and those 100 children will talk to another 100 children. That is my problem. ನೀವು ಹೇಳ್ತಾ ಇದ್ದೀವಿ ವಾಟ್ಸಪ್ ಯೂನಿವರ್ಸಿಟಿಗಳಿಂದ, ನಾವು ಇಟ್ಸ್ ಕಮ್ ಆನ್ ಸಿಲ್ವರ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಆಗಿಬಿಟ್ಟಿದೆ ಇವಾಗ. ಈಗ ಒಂದು ಒಳ್ಳೇದೇನಾಯ್ತು ಅಂದರೆ, ಇಂಥ ಪಿಕ್ಚರ್ಗಳೆಲ್ಲ ಓಡ್ತಾ ಇದೆ. ಮೊನ್ನೆ ಇನ್ನೊಂದು ಪಿಕ್ಚರ್ ಬಂತು, ಶತಕ್ ಅಂತ, RSS ಅವರ ಇತಿಹಾಸದ್ದು. ಅದು 100 ಕೋಟಿನೂ ದಾಟಿಲ್ಲ. ಯಾಕಂದರೆ ಅದಕ್ಕೆ ಇತಿಹಾಸ ಇಲ್ಲ, ಸೃಷ್ಟಿ ಮಾಡಬೇಕಂದ್ರೂ ಏನಿಲ್ಲ. 10 ಕೆಲಸ ಏನಾದರೂ ಹೇಳ್ರಪ್ಪ ನಿಮ್ಮ 100 ವರ್ಷದ ಇತಿಹಾಸದಲ್ಲಿ ಅಂದರೆ, ಎಲ್ಲೋ ಕೇರಳದ ಫ್ಲಡ್ಸ್ ಬಂತು, ವಯನಾಡಿನಲ್ಲಿ ಹೋಗಿ ನಾವು ಹೀಗೆ ಏನು ಕವಿತಾರೆ, ಏನೇನೋ ಕೊಟ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ರೋಟ್ರಿ ಕ್ಲಬ್ ಅವರು ಮಾಡ್ತಾರೆ ಸ್ವಾಮಿ, ನೀವು ಮಾಡೋಕ್ಕೆ ಬೇಕಾದ. ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಮಾಡ್ತಾರೆ, ನೀವು ಮಾಡೋಕ್ಕೆ ಬೇಕಾದ. ಬಟ್ ನನಗೆ ಒಳ್ಳೇದೇನಾಯ್ತು ಅಂದರೆ, ಈ ನರೇಂದ್ರ ಮೋದಿ ಅವ್ರ ಮೇಲೂ ಪಿಕ್ಚರ್ ಬಂತು, ಅದು 100 ಕೋಟಿ ದಾಟಿಲ್ಲ. ಈ RSS ಒಂದು ಪಿಕ್ಚರ್ ಬಂತು, ಅದು 100 ಕೋಟಿ ದಾಟಿಲ್ಲ. ಸೊ ಇದನ್ನು, ಈ ಇತಿಹಾಸವನ್ನು ತಿರ್ಚೋದಾಗಿದೆ ಅಲ್ಲ, ನಾವು ಇಟ್ಸ್ ನೋ ಮೋರ್ ಅ ಹಾಬಿ, ಇಟ್ ಈಸ್ ನೌ ಅ ಕಂಪ್ಲೀಟ್ ಪ್ರೊಫೆಷನ್ ಬೈ ಇಟ್ ಸೆಲ್ಫ್, ವಿಚ್ ಈಸ್ ಬಿಕಮಿಂಗ್ ಅ 1000 crore ಬಿಸ್ನೆಸ್ ನಾವು. ನನ್ನ ಪ್ರಕಾರ 2 ಭಾಳ ಪ್ರಮುಖವಾದಂಥ ಅಪಾಯ ನಿಜವಾದ ಇತಿಹಾಸಕ್ಕಿದೆ. ರಿಯಲ್ ಹಿಸ್ಟ್ರಿ ಹ್ಯಾಸ್ two major threats. One is our WhatsApp graduates, the second is social media. ನೀವು ನೋಡಿ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಡಿಮಾನಿಟೈಸೇಷನ್ ಆದಾಗ ಕೆಲವು ಜನ ಆರ್ಥಿಕ ತಜ್ಞರಂತ ಕೂತಿದ್ರು TV ಚಾನೆಲ್ಗಳಲ್ಲಿ. ಯಾವಾಗ ಇಂಡಿಯಾ ಪಾಕಿಸ್ತಾನ ಅಥವಾ ಇಂಡಿಯಾ ಚೈನಾ ಯುದ್ಧ ಆದಾಗ ಅವರೇ ಮಿಲಿಟರಿ ಸ್ಟ್ರಾಟಜಿಸ್ಟ್ ಆಗ್ತಾರೆ. ಡಿಮಾನಿಟೈಸೇಷನ್ ಇದ್ದಾಗ ಎಕನಾಮಿಸ್ಟ್, ಯುದ್ಧ ಆದಾಗ ಮಿಲಿಟರಿ ಸ್ಟ್ರಾಟಜಿಸ್ಟು, ಕರೋನಾ ಸಂದರ್ಭದಲ್ಲಿ ಹೆಲ್ತ್ ಸ್ಪೆಷಲಿಸ್ಟ್, ಹೆಲ್ತ್ ಎಕ್ಸ್ಪರ್ಟ್ಸು, ಚುನಾವಣೆ ಟೈಮ್ನಲ್ಲಿ ಸೆಫಾಲಜಿಸ್ಟ್ಸ್, ಪೊಲಿಟಿಕಲ್ ಎಕ್ಸ್ಪರ್ಟ್ಸು. ಇಂಥದ್ದೇನಾದರೂ ಸುದೀಪ್ತ ಅವ್ರು ಹೇಳಿದಾಗ, ಯಾವುದೋ ಒಂದು ಕಾಂಟ್ರವರ್ಸಿ ಆದಾಗ ತಮಿಳುನಾಡಿನಲ್ಲಿ ದೇವಸ್ಥಾನದ ಅದರದ್ದು ದೀಪದ್ದು ಅದರದ್ದು ಕಾಂಟ್ರವರ್ಸಿ ಆದಾಗ ಅವರು ರಿಯಲ್ ಹಿಸ್ಟೋರಿಯನ್ಸ್ ಆಗ್ತಾರೆ. ಬೇರೆ ಡಿಗ್ರಿ ಪಡೆದವರು ಇವರೆಲ್ಲರೂ ವೇಸ್ಟ್. ಇವ್ರು ಇರೋರೇ ಬಾಡಿಗೆ ಭಾಷಣಕಾರರು ಒಂದು 4 ಜನ ಇರ್ತಾರೆ. ಪ್ರೈಮ್ ಟೈಮ್ನಲ್ಲೂ ಅವರೇ ಬರ್ತಾರೆ, ಸೋಷಿಯಲ್ ಮೀಡಿಯಾನಲ್ಲೂ ಚಾನೆಲ್ ಅವರೇ ಓಡಿಸ್ತಾರೆ. ಅವ್ರಿಗೆ ಕೋಟ್ ಮಾಡಿ ನಮ್ಮ BJP ನಾಯಕರು, RSS ನಾಯಕರು ಎಲ್ಲ ಕಡೆ ಪ್ರತಿಪಾದನೆ ಮಾಡ್ತಾರೆ. ಇವತ್ತು ಏನು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಈ ಚರಿತ್ರೆಯನ್ನು ತಾವು ಮಾಡಿದ್ದೀರಾ, ಸ್ವಲ್ಪ ನಮ್ಮ ಗ್ರಾಮೀಣ ಲೈಬ್ರರಿಗೂ ಕೊಡಿಸಿ ಸ್ವಲ್ಪ ದಯವಿಟ್ಟು. ಈಗ ನಾನು ಹೇಳ್ದಂಗೆ ಹೋದ ಬಾರಿ
ಒಂದು 500 ಕೃತಿಯನ್ನು ನಾವು ನಮ್ಮ ಇದಕ್ಕೆ ತೊಗೊಂಡಿದ್ವಿ ಇರ್ಷಾದ್ ಅವ್ರದ್ದು. ಇದನ್ನು ಕೂಡ ಒಂದು 500 ಇದು ನಮ್ಮ ಗ್ರಾಮೀಣ ಲೈಬ್ರರಿಗಳಿಗೆ ತಗೋಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲಿ 6000 ಲೈಬ್ರರಿ ಇರೋದು, ಆದರೆ ಹಂತ ಹಂತವಾಗಿ ಮಾಡಬೇಕಾಗ್ತದೆ. ಇಲ್ಲದ್ರೆ ಮತ್ತು ಅದಕ್ಕೂ CAG ಆಬ್ಜೆಕ್ಷನ್ ಆಗ್ತದೆ. ಯಾವುದಕ್ಕೆ ಹಾಕಬೇಕು ಹಾಕೋದಿಲ್ಲ, ಇಂಥದಕ್ಕೆ ಹಾಕ್ಬೇಕು ಕೂತ್ಕೊಳ್ತಾರೆ. ಯಾಕಂದರೆ ನಮ್ಮ ಲೈಬ್ರರಿಗಳು ಏನಾಗ್ಬಿಟ್ಟಿತ್ತು, ಕಳೆದ ಹಿಂದಿನ ಸರ್ಕಾರದಲ್ಲಿ ನಾವು ಮಕ್ಕಳು ಓದಬೇಕಾಗಿರುವಂಥ ಪುಸ್ತಕಗಳು ಬಿಟ್ಟು ಈ ಬಾಡಿಗೆ ಭಾಷಣಕಾರರಿದ್ದಾರೆ ಅಲ್ಲಿ, ಅವ್ರ ಚರಿತ್ರೆ, ಅವ್ರು ಬರೆದಿದ್ದಂಥ ಎಕ್ಸ್ಪರ್ಟ್ ಪುಸ್ತಕಗಳು. ಲಾಸ್ಟ್ ಟೈಮ್ ಪಠ್ಯ ಪುಸ್ತಕ ಪರಿಷ್ಕರಣೆ ಯಾರು ಅವ್ರು ಬರೆದಿರೋದು, ಇನ್ನೊಬ್ಬ ಚಕ್ರವರ್ತಿ ಇದನ್ನು ನೋಡಿ ಅವನು ಬರೆದಿರೋದು, ಅಂಥವ್ರದ್ದೆಲ್ಲರೂ ಇರ್ತದೆ. ಅವೆಲ್ಲನೂ ಶುದ್ಧೀಕರಣ ಮಾಡಿದ್ದೀನಿ. ಇಟ್ಸ್ ಟೇಕನ್ ಮಿ 1.5 years. ಈಗ ಮುಂದೆ ಇದನ್ನು ಹಾಗಾಗಬಾರ್ದು ಅಂತ ಒಂದು ಸಮಿತಿ ಕೂಡ ರಚನೆ ಮಾಡಿಬಿಟ್ಟು ಏನಿದ್ರು ನಾವು ಆ ಪುಸ್ತಕ ಈ ಪುಸ್ತಕ, ಲೆಟ್ ಇಟ್ ಬಿ ದ ಟ್ರೂತ್, ಸತ್ಯ ಇರಲಿ ಅಷ್ಟೇ. ಸಂವಿಧಾನದ ಮೌಲ್ಯಗಳನ್ನು ಆಚರಣೆ ಮಾಡುವಂಥದ್ದು, ಭ್ರಾತೃತ್ವವನ್ನು ಆಚರಣೆ ಮಾಡೋದಂಥದ್ದು, ಮತ್ತು ವರ್ತಮಾನದಲ್ಲಿ ಅವಶ್ಯಕತೆ ಬೇಕಾಗಿರುವಂಥ ಪುಸ್ತಕಗಳಿರಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ನಿಮ್ಮ ಜನರಲ್ ನಾಲೆಜ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕಲ್ ಪುಸ್ತಕಗಳಿರ್ಬೋದು, ಇಂಥವು ಇರಬೇಕು. ಅದು ಇದು ಬಿಟ್ಟು ನಾವು ಈ ಬರೀ RSS ಪುಸ್ತಕಗಳನ್ನು ಇಟ್ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ. ಸೊ ಅದರಿಂದ ಮತ್ತು ನಾಳೆ ಇದಕ್ಕೇನು ಪ್ರತಿಕ್ರಿಯೆ ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ. ಬಟ್ ಒಂದು ಸಂತೋಷ ಅಂದರೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದೇನೆ, ಆದರೆ ನೇರವಾಗಿ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಅದು ಬಂದಿರೋದು ಪ್ರಾಬ್ಲಮ್. ಯಾವಾಗ ನನ್ನ ಹತ್ರ ನೇರವಾಗಿ ಮಾತಾಡಿದ್ರೆ ಇನ್ನು ಸ್ವಲ್ಪ ಅವರ ಸಂಸ್ಥೆ ಬಗ್ಗೆ ಅವರು ಹೆಚ್ಚು ಬೆಳಕು ಚೆಲ್ಬೋದು, ನಾವು ಕೂಡ ತಿಳ್ಕೊಬೋದು. ಸುಮ್ಮನೆ ಪೇಪರ್ನಲ್ಲಿ ಬಂದು ಒಂದು ಸರಿ ಶಾಖಾ ವಿಸಿಟ್ ಮಾಡಿ ಅಂತ ಹೇಳಿದ್ದಾರೆ, ಆಯ್ತಪ್ಪ ಬರ್ತೀನಿ ಅಂದರೆ ಯಾವ ಶಾಖೆಗೆ ಹೋಗೋದು ಗೊತ್ತಿಲ್ಲ ಅವ್ರಿಗೆ. ಏನು ನೇರವಾಗಿ ನಾಗ್ಪುರಲ್ಲಿ ದೀಕ್ಷೆ ಕೊಡ್ತಾರೋ ನೋಡೋಣ, ಅದಕ್ಕೂ ರೆಡಿ ಇದ್ದೀವಿ. ಆದ್ದರಿಂದ ಇವತ್ತು ಇಂಥ ಪುಸ್ತಕಗಳು, ನವೀನಂಥ ಲೇಖಕರನ್ನು ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕಾಗಿರುವ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಅಳಿಲು ಸೇವೆ ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಳಿಲು ಸೇವೆ ಈ ಮೌಲ್ಯಗಳಿಗೆ, ನಮ್ಮ ಸಂವಿಧಾನವನ್ನು ಉಳಿಸಲಿಕ್ಕೆ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ವಾತಾವರಣಕ್ಕೋಸ್ಕರ ನನ್ನ ಅಳಿಲು ಸೇವೆ ಸದಾ ಇರ್ತದೆ. ನೀವು ನಮಗೆ ಏನು ಜವಾಬ್ದಾರಿ ಕೊಡ್ತೀರಾ ಅದನ್ನು ಕೂಡ ನಾನು ನಿರ್ವಹಿಸಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ನವೀನ್ ಸುರಂಜೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಒಂದು ಕೃತಿಯನ್ನು ತಾವು ಇವತ್ತು ಬಿಡುಗಡೆ ಮಾಡಿಸಿದ್ದೀರ, ತಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇನ್ನೂ ಹೆಚ್ಚು ಇಂಥ ಪುಸ್ತಕಗಳು ಹೊರಗೆ ಬರಲಿ ಅಂತ ಆಶಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.